ಹೀಗೆ ಬದುಕೋ ನನ್ನ ಗೆಳೆಯ, 100 ಕಾಲ ಬದುಕೋ ಗೆಳೆಯ. ನನ್ನಂಥ ಎಷ್ಟೋ ಮ್ಯೂಸಿಷಿಯನ್ಗಳಿಗೆ ಇಂಡಸ್ಟ್ರಿಯಲ್ಲಿ ಅವಕಾಶ ಇಲ್ಲಿದ್ದವಾಗ ಅವಕಾಶ ಕೊಟ್ಟು ಎಲ್ಲ ಕೈ ಬಿಟ್ಟ ಟೈಮಲ್ಲಿ ಕೈ ಹಿಡಿದವರು. ಸೊ ಇವತ್ತು ನಾನು ಏನೇನಿದ್ದೀನಿ ಅವರಿಂದ. ಥ್ಯಾಂಕ್ ಯು ರವಿ, ಥ್ಯಾಂಕ್ ಯು ಸರ್. ಇಲ್ಲಿ ನಮ್ಮ ಎದುರುಗಡೆ ಇರೋರು ಎಲ್ಲರೂ ಅದ್ಭುತವಾದ ಟ್ಯಾಲೆಂಟ್ಸ್ ಸರ್. ನಾನು ಇಲ್ಲಿ ಯಾವಾಗಲೂ ಅವಕಾಶ ಕೊಟ್ಟರು ಅನ್ನೋದೊಂದು ಇರುತ್ತೆ. ನಾನು ಸುದೀಪ್ ಸರ್ಗೆ ಇದನ್ನೇ ಹೇಳ್ತಿರ್ತೀನಿ. ಅವರೊಂದು ಹೇಳ್ತಾರೆ, ಅಲ್ಲಪ್ಪ ಇದ್ರಲ್ಲಿ ದೊಡ್ಡ ಸ್ವಾರ್ಥ ಇದೆ ನಂದು ಅಂತ. ಏನಂತಂದರೆ ನಿನ್ನ ಹತ್ರ ಅಷ್ಟು ಕೆಲಸ ಇದೆ, ಅದನ್ನು ತೊಗೊಂಡು ನಾನು ನನ್ನ ಸಿನಿಮಾಗೆ ಯೂಸ್ ಮಾಡಿ ನಾನು ಹೆಸರು ಮಾಡ್ಕೊಳ್ಳೋ ಸ್ವಾರ್ಥ ಇದೆ ಅಂತ. ಅದೇ ರೀತಿಯಲ್ಲಿ ರವಿ ಅವರು ಅಂತಂದರೆ ಹೀ ಈಸ್ ಅನ್ ಎಕ್ಸ್ಟ್ರಾರ್ಡಿನರಿ ಪ್ರೋಗ್ರಾಮರ್ ಸರ್. ನಾನು ನೋಡಿರೋದ್ರಲ್ಲೇ ಫಾಸ್ಟೆಸ್ಟ್ ಪ್ರೋಗ್ರಾಮರ್. ಈಗ ಎಂಥ ಸಿಚುವೇಶನ್ ಆದರೂ ಕೊಡಿ, ರೀ ರೆಕಾರ್ಡಿಂಗ್ ಆಗಲಿ, ಸಾಂಗ್ ಆದರೂ ಕೊಡಿ, ಹಿಂಗೆ ಬರೋಷ್ಟರಲ್ಲಿ ಅದು ಆಗಿರುತ್ತೆ, ಅಂದ್ರೆ ಅದ್ಭುತವಾಗಿ ಆಗಿರುತ್ತೆ. ಅಂಥವ್ರಿಗೆ ನಾನು ಏನು ಅವಕಾಶ ಕೊಡಲೇಬೇಕಲ್ಲ. ಗುರುತಿಸಿದ್ ನೀವು ಸರ್ ಆ್ಯಕ್ಚುಲಿ. ಆ್ಯಂಡ್ ವ್ಯಾಸರಾಜ್ ಹೆಮ್ಮೆ ಪಡೋಂಥ ಒಬ್ಬರು ಕನ್ನಡ ಸಿಂಗರ್ ಸರ್. ಕನ್ನಡದಲ್ಲಿ ಅದ್ಭುತವಾದ ಪ್ರತಿಭೆ ನಾನು ನೋಡಿರೋದ್ರಲ್ಲಿ ಏನಂತಂದರೆ ಹೀ ಕ್ಯಾನ್ ರೀಚ್ ಎಲ್ಲ ಟಚ್ ಮಾಡ್ತಾರೆ, ಎ ನೋಟು ಓಪನ್ ಥ್ರೋಟಲ್ಲಿ. ಆಮೇಲೆ ಅದಕ್ಕೆ ಮೇಲೆ B-C ಎಲ್ಲ ನಮ್ಮ ಸ್ಟುಡಿಯೋನಲ್ಲಿ ಟಚ್ ಮಾಡಿಬಿಟ್ಟಿದ್ದಾರೆ. ನಾವು ಆಶ್ಚರ್ಯ ರೆಕಾರ್ಡ್ ಮಾಡಿ ವ್ಯಾಸ್ ಹಿಂದೆ ಹೋಗಿ ಅಂತ ಇರ್ತೀವಿ. ಮೈಕ್ ಹತ್ರ ಅವ್ರು ಬಂದರೆ ಅವ್ರು ಹಾಡಿರೋ ಚಕ್ರವರ್ತಿ ಎಲ್ಲ ಹಾಡಿನ ಚಕ್ರವರ್ತಿ ಅವ್ರು ಆಗಲಿ ಅಂತ. ಆ್ಯಂಡ್ ಚಂದನ್ ಬಗ್ಗೆ ಹೇಳ್ಬೇಕಂದ್ರೆ, ಚಂದನ್ ಹೇಳ್ದಂಗೆ ನಮ್ಮ ಸ್ಟುಡಿಯೋಗೆ ಹೀ ಕೇಮ್. ಅವರಲ್ಲೊಂದು ಭಯಂಕರವಾದ ಫೈರ್ ನಾನು ನೋಡ್ತಿದ್ದೆ. ಅವ್ರು ಯಾವಾಗಲೂ ಹೇಳ್ತಿದ್ರು, ಸರ್ ಈ ಇಂಡಸ್ಟ್ರಿನಲ್ಲಿ ಆಗುತ್ತಾ ಸರ್, ನಾವೇನಾದ್ರು ಮಾಡೋಕ್ಕಾಗುತ್ತಾ ಸರ್ ಅಂತ. ನಾನು ಇಲ್ಲ, ಕಷ್ಟ. ಆ್ಯಕ್ಚುಲಿ ಯಾವುದು ಈಸಿಯಾಗಿ ಬರೋದಿಲ್ಲ, ಕಷ್ಟ ಇದೆ. ಬಟ್ ಅವನದೇ ಒಂದು ಚಾನಲ್ ಓಪನ್ ಮಾಡಿ ಅವನದೇ ಒಂದು ದಾರಿ ಮಾಡಿಬಿಟ್ಟು ಹೀ ಈಸ್ ಅ ಸೂಪರ್ ಸ್ಟಾರ್. ಅವ್ರ ಆಚೆ ಬಂದರೆ ಕ್ರೌಡ್ ಏನು ಶೌಟ್ ಅಂದರೆ ಅವ್ರಿಗೆ ಬಾಡಿ ಗಾರ್ಡ್ಸ್ ಬೇಕು, ಒಬ್ಬರೇ ಓಡಾಡೋಕ್ಕಾಗಲ್ಲ. ಚಂದನ್ ನಂಗೆ ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಹೀ ಸೋ ಟ್ಯಾಲೆಂಟೆಡ್. ರ್ಯಾಪ್ ಆಗಲಿ, ಆಮೇಲೆ ಒಂದು ವಿಷುವಲ್ನ ಕಲ್ಪನೆ ಮಾಡಿ ಅದೊಂದು ಆಲ್ಬಮ್ ಮಾಡಿ, ಐ ಥಿಂಕ್ ಫಸ್ಟ್ ಟೈಮ್ ಕನ್ನಡದಲ್ಲಿ ಒಂದು ಆಲ್ಬಮ್ನ ವೈರಲ್ ಮಾಡಿದಂಥ ಒಂದು ಮಹಾನ್ ಇದು ಸಾಧನೆ ಅದು. ಆ್ಯಂಡ್ ಅರ್ಚನಾ ರವಿ ಅವ್ರ ಬಗ್ಗೆ ಹೇಳೋಂಗೇ ಇಲ್ಲ. ಅವರು ನಮ್ಮ ಸ್ಟುಡಿಯೋಗೆ ಬಂದು ಹಾಡಿದಾಗೆಲ್ಲ ನನಗೆ ಅನಿಸ್ತು, ಅಯ್ಯೋ ಇಷ್ಟು ಒಳ್ಳೆ ವಾಯ್ಸ್ನ ನಾವು ಯೂಸೇ ಮಾಡಿಲ್ವಲ್ಲ ಅಂತ. ಆ ರೀತಿಯಲ್ಲಿ ನಂದು ಎಷ್ಟೋ ಸಾಂಗ್ಸು ಅವರು ಅಷ್ಟೇ ತುಂಬ ಒಳ್ಳೆ ರೇಂಜ್ ಇರೋಂಥ ಆ್ಯಂಡ್ ತುಂಬ ಒಳ್ಳೆ ಫೀಲ್ ಇರೋಂಥ ಆ್ಯಂಡ್ ತುಂಬ ಪಂಕ್ಚುಯಾಲಿಟಿ ಇರೋಂಥ. ಮೇಡಮ್ ಒಂದು 10 ಗಂಟೆಗೆ ಇರಬೇಕು ಅಂತಂದರೆ 9:45 ಬಂದು ಆರಾಮಾಗಿ ಕೂತಿರ್ತಾರೆ. ತುಂಬ ಪೇಷನ್ಸ್ ಅಲ್ಲಿ ಸ್ಟುಡಿಯೋದಲ್ಲಿ ಇರ್ತಾರೆ. ಹ್ಯಾಟ್ಸ್ ಆಫ್ ಟು ಯು. ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ನಾನು ಜೀ ಕನ್ನಡಗೆ ಹಾಡಿದಂಥ ಒಂದು ಅರಸಿ ಅನ್ನೋ ಟೈಟಲ್ ಸಾಂಗ್ನ ಅವರು ಎಲ್ಲೋ ಕೇಳಿ ನನ್ನ ನಂಬರ್ ಹುಡುಕಿ ಅದನ್ನು ನನ್ನ ಕರೆಸ್ಕೊಂಡ್ರು. ಯಾವತ್ತೂ ಅದನ್ನು ಮರೆಯೋಕ್ಕಾಗಲ್ಲ. ಫಸ್ಟ್ ಸಾಂಗೇ ನನಗೆ ಸೋನು ನಿಗಮ್ ಜೊತೆ ಹಾಡಕ್ಕೆ ಕೊಟ್ಟರು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಸರ್. ಥ್ಯಾಂಕ್ ಯು ಸರ್. ಇವತ್ತು ಈ ಸ್ಟೇಜ್ ಮುಖಾಂತರ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಟೈಮಲ್ಲಿ ನೀನು ಬರೀ ರ್ಯಾಪ್ ಬಿಟ್ರೆ ನಿನಗೇನು ಬರಲ್ಲ ಅಂತ ಹೇಳ್ಬಿಟ್ಟು ಮೂಲೆ ಗುಂಪು ಮಾಡಿದಂಥ ದಿನದಲ್ಲಿ ನೀವು ಹೇಳ್ತಿದ್ದು ಒಂದು ಮಾತು ನನಗೆ ಅವಾಗ ನೆನಪಾಗೋದು, ನಿನ್ನ ವಾಯ್ಸೇ ನಿನ್ನ ಸ್ಟ್ರೆಂತು, ಯಾವತ್ತೂ ಹಾಡೋದನ್ನ ಬಿಡಬೇಡ ಅಂತ. ಅವತ್ತಿಂದ ಅದನ್ನ ಒಂದು ಮೋಟಿವೇಶನ್ ಆಗಿ ತೊಗೊಂಡು ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದ್ದೀನಿ ಅಂದರೆ ನೀವೇ ಕಾರಣ. ಐ ಡೆಡಿಕೇಟ್ ಮೈ ಆಲ್ ಸಕ್ಸಸ್ ಟು ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಬನ್ನಿ ಪ್ಲೀಸ್. ಪ್ರಾಣೇಶ್ ಅವರೇ, ಒಂದು ಸೀಕ್ರೆಟ್ ಆಗಿ ಒಂದು ಬುಕ್ನ ಮತ್ತೆ ಕಳ್ತನ ಮಾಡ್ಕೊಂಡ್ ಬಂದಿದೀವಿ. ಅನಿಸಿದ್ದು ಅನುಭವಿಸಿದ್ದು ಇದ್ಯಾಕೆ ಬಂತು ಸರ್ ನಿಮ್ಮ ಹತ್ರ? ಯಾಕಂದ್ರೆ ಇದು ಇನ್ನೂ ರಿಲೀಸ್ ಆಗಿಲ್ಲ. ಅದೇ ನಮ್ಮ ರಿಸರ್ಚ್ ಟೀಮ್ ಹಂಗೆ ರಿಲೀಸ್ ಆಗಿರೋದು ಆಗಿಲ್ದೇ ಇರೋದು ಎಲ್ಲೂ ತಂದ್ಬಿಡ್ತಾರೆ. ಇದರಲ್ಲಿ ಒಂದು ಟಾಪಿಕ್ ಇದೆ, ಬೈದವರೇ ಬಂಧುಗಳು. ಏನ್ ಸರ್ ಅದು? ಅಂದ್ರೆ ಈ ಬಂಧುಗಳು ಪಾಪ ವಿಶ್ವಾಸ ಇರಲ್ಲ ನಮ್ಮ ಮೇಲೆ. ಬಂಧುಗಳು ಅಂತಂದ್ರೆ ನಮ್ಮ ಸುತ್ತಮುತ್ತ ಇರೋರು, ವಿದ್ಯೆನೇ ಬರ್ಲಿಲ್ಲ, ಬರೀ ಸಾಹಿತ್ಯನೇ ಆಯ್ತು, ಇವನೇನು ಉದ್ಧಾರ ಆಗ್ತಾನೆ ಅಂತ ಅವರು ಪ್ರಾರಂಭದಲ್ಲಿ ಬೈತಿದ್ರು. ಸಹಜ ಅಲ್ವಾ? ಬೈದವರನ್ನ ಬಂಧುಗಳೆಂಬೆ ಅಂತ ದಾಸರ ಹಾಡ ಇದೆ. ಬೈದ್ರೇನೆ ಬುದ್ಧಿ ಹೇಳೋನು, ನಗವನ್ ಬುದ್ಧಿ ಹೇಳಲ್ಲ, ಬೈದ್ ಹೇಳದೇನೆ ಬುದ್ಧಿ ಹೇಳದ ಅಂತ. ಇವತ್ತು ಅವರುಗಳ ಮುಂದೆನೆ ಹೆಮ್ಮೆಯಿಂದ, ಅಥವಾ ನನ್ನ ಬಂಧುಗಳು ಅಂತ ಅವ್ರ ಹೆಮ್ಮೆಯಿಂದ ಎದ್ದೇಳುವಂತ ಆಯ್ತಲ್ಲ, ಅದಕ್ಕೆ ನಾನು ಬೈದವರನ್ನೇ ಬಂಧುಗಳೆಂಬೆ ಅಂತ. ವೆರಿ ಗುಡ್. ಇನ್ನೊಂದು ಚಾಪ್ಟರ್ ಹೇಳ್ತೀರಿ, ಎಲ್ಲರನ್ನೂ ನಗಿಸುವ ನಾನು ಏಕೆ ನಗುವುದಿಲ್ಲ. ಯಾಕೆ ಸರ್ ನಗಲ್ಲ ನೀವು? ಅದೇ ನಮ್ಮ ತಮ್ಮನ ಘಟನೆ ಅದು. ನಾನು ಬರೆದಿರೋ ಆರ್ಟಿಕಲ್ ಎಲ್ಲರೂ ನಗಿಸು ನಾನೇಕೆ ನಗುವುದಿಲ್ಲ ಅಂದಾಗ, ನಾನು ಕಾರ್ಯಕ್ರಮ ಮುಗಿದು ಸನ್ಮಾನ ಮಾಡಿಸ್ಕೊಂಡು ಕೆಳಗಡೆ ಇಳಿದಾಗ ಈ ಲಕ್ಷ ಜನರ ಮಧ್ಯೆ ನಮ್ಮ ತಮ್ಮ ಇಲ್ವಲ್ಲ ಅನ್ನೋಂಥ ಭಾವನೆಯಿಂದಲೇ ನನಗೆ ನಗು ಬರಲ್ಲ ಸರ್. ಅವ್ರಿಗೆ ನಮಸ್ಕಾರ ಮಾಡೋದು, ಹೊರಟುಬಿಡೋದು ಅಷ್ಟೇ. ರೈಟ್. ಒಬ್ಬ ನಗೆಗಾರನ ಅಫ್ಕೋರ್ಸ್ ನಮ್ಮೆಲ್ರಿಗೂ ಭಾಳ ಇಷ್ಟ. ನಿಮ್ಮ ಸ್ಟೈಲು, ನಿಮ್ಮದೇ ಆದ ಪ್ರತ್ಯೇಕವಾಗಿ ನೀವು ಯೋಚನೆ ಮಾಡೋ ರೀತಿ, ಎಲ್ಲ ನಗೆಗಾರ ಮಧ್ಯೆ ನೀವು ಯಾಕೆ ಎದ್ದು ಕಾಣ್ತೀರ ಅಂದರೆ ಸರ್, ನೀವು ಯೋಚನೆ ಮಾಡೋ ರೀತಿ, ನೀವು ಆ ಹಾಸ್ಯದ ಮೂಲಕ ಏನೋ ಹೇಳಕ್ಕೆ ಹೊರಡ್ತೀರಿ, ಏನೊಂದು ಅದ್ಭುತವಾದ ವಿಷಯ ಇರುತ್ತಲ್ಲಿ. ಇಲ್ಲ ಸರ್, ನಾನು ಎಲ್ಲರ ಹಾಸ್ಯ ಕೇಳಿದೆ. ಜೋಕನ್ನು ಹೇಳೋದಕ್ಕೂ ನಮ್ಮ ಅನುಭವ ಹೇಳೋದಕ್ಕೂ ಬಹಳ ವ್ಯತ್ಯಾಸ. ಕರೆಕ್ಟ್.
ನಾನು ನನ್ನ ಅನುಭವನೇ ಜೋಕ್ ಮಾಡ್ಕತ್ತೀನಿ. ಅನುಭವನೇ ಜೋಕ್ ಮಾಡಿ ಹೇಳಿದ್ರೆ ಜನರಿಗೆ ಬಹಳ ಬೇಗ ರೀಚ್ ಆಯ್ತು. ಈಗ ಭಾಷೆ ನೋಡಿ, ನಿಮ್ ಬೆಂಗಳೂರು ಜನ ಬಹಳ ಸೊಫಿಸ್ಟಿಕೇಟ್, ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ನೈಸಾಗಿ. ನಮ್ಮ ಕಡೆ ರಫ್ ಬೇಜಾರು. 3ನೇ ಸಲ ಏನಾದ್ರು ಹೇಳಿದ್ರೆ ತಲೆ ಕೆಟ್ಬಿಡ್ತು. ನಮ್ಮ ಕೋರ್ಟ್ಲೊಂದು ಘಟನೆ ಆಗಿತ್ತು. ಯಾವೊಂದೋ ಕೇಸು, ಸುವರ್ಣಮ್ಮನ ಮಗ ಸುಬ್ಬಣ್ಣ ಅಂತ, ಸುವರ್ಣಮ್ಮನ ಮಗ ಸುಬ್ಬಣ್ಣ ಅಂತ. ಅವನಿಗೆ ಯಾರು ಸುಬ್ಬಣ್ಣ ಅಂತಿರಲಿಲ್ಲ, ತಂದೆ ಹೆಸರು ಐಡಿಯಾ ಇರಲಿಲ್ಲ. ಹೀಗಾಗಿ ಅವನಿಗೆ ಸುವರ್ಣಮ್ಮನ ಮಗ ಸುಬ್ಬಣ್ಣ, ಸುವರ್ಣಮ್ಮನ ಮಗ ಸುಬ್ಬಣ್ಣ ಅನ್ನೋರು. ಸೊ ಅವನೊಂದು ಯಾವುದೋ ಕೇಸ್ ಕೋರ್ಟಲ್ಲಿ ನಡೀತು. ಕೂಗೋರು, ಸುಬ್ಬಣ್ಣನ ಕರಿಯಾ ಅಂತಂದ್ರು. ಯಾವ ಸುಬ್ಬಣ್ಣ ಸರ್ ಗೊತ್ತಾಗಲ್ಲ, ಯಾರಿಗೂ 2 ಜನ ಸುಬ್ಬಣ್ಣ ಇರ್ತಾರೋ. ಸುವರ್ಣಮ್ಮನ ಮಗ ಸುಬ್ಬಣ್ಣ ಅಂತ ಬರ್ತಾನೆ ಅಂದ್ಬಿಟ್ರು. ಇವನು ಮುಸ್ಲಿಂ, ಅವನು ಪಾಪ, ಅವನಿಗೆ ಸುವರ್ಣಮ್ಮನ ಮಗ ಸುಬ್ಬಣ್ಣ ಅನ್ನೋದಕ್ಕೆ ಬರಲಿಲ್ಲ ಸರ್. 3 ಸಾರಿ ಏನ್ ಕೂಗ್ಬಿಟ್ಟು ಅವನು, ಸುವರ್ಣನ ಮಗ ಸುಬ್ಬಣ್ಣ, ಸುವರ್ಣನ ಮಗ ಸುಬ್ಬಣ್ಣ, ಸುವರ್ಣನ ಮಗ ಸುಬ್ಬಣ್ಣ. ಅದು ಆ ಸುಬ್ಬಣ್ಣನಿಗೆ ಅಲ್ಲಿವರೆಗೂ ಇದ್ದು ಬದ್ದು ಮರ್ಯಾದೆ ಕೂಡ ಈ ತರ ನೀವು ಜೀವನದಲ್ಲಿ ನೋಡುವಂತ ವಿಷಯಗಳನ್ನ ನೋಡುವಂಥದ್ದು, ಕೇಳಿರುವಂಥದ್ದು, ಅದು ಸ್ವಲ್ಪ ಸೇರಿಸೋದು ಅದ್ರ ಜೊತೆಗೆ. ನಾನು ಇಲ್ಲಿ ಒಂದು ಮಾತನ್ನು ವಿಷಾದದಿಂದ ಹೇಳ್ಬೇಕು. ಏನಂದ್ರೆ ನಮ್ಮ ಚಾನೆಲ್ಗಳು, ನ್ಯೂಸ್ ಚಾನೆಲ್ಗಳು ಪ್ರತಿನಿತ್ಯ ನಮ್ದು ಟಿವಿಲಿ ಹಾಕಿ ಯಾವ ಜೋಕನ್ನು 3 ದಿವಸಕ್ಕಿಂತ ಹೆಚ್ಚು ಜನರ ಮನಸ್ಸಲ್ಲಿ ಉಳಿಯೋದಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ನಮ್ದು ಈ ತರ ಫಿಲಪ್ ದಿ ಗ್ಯಾಪ್ಸ್ ತರ ಬಳಸ್ಕೊಳ್ಳೋದ್ರಿಂದ ನಮ್ಗೆ ಎಷ್ಟು ತೊಂದರೆ ಆಗ್ತಿದೆ ಇಡೀ ಕರ್ನಾಟಕದ ಹಾಸ್ಯ ಕಲಾವಿದರಿಗೆ ಅಂದ್ರೆ ಅದು ದೊಡ್ಡ ದುರಂತ ಸರ್. ನಾವು ಏನ್ ಮಾಡಿದ್ರು ಕೇಳ್ತಾ ಇಲ್ಲ. ಅವ್ರು ಮೇಲಿಂದ ಮೇಲೆ ಹಾಕಿ ಯಾವ್ದಾದ್ರು ಒಂದು ಹೊಸ ಜೋಕ್ ಹೇಳಿದ್ರೆ ಮುಗಿತು. ಮರು ದಿವಸದಿಂದ ಒಂದು 10 ಚಾನಲ್ನಲ್ಲಿ ಬೆಳಗ್ಗೆ ಸಾಯಂಕಾಲ ಬನ್ನಿ ಪ್ರಾಣೇಶ್ ಜೊತೆ ತಿಂಡಿ ತಿನ್ನೋಣ, ಅವ್ರ ಮನೆ ತಿಂಡಿ ನನ್ನ ಜೊತೆ ತಿನ್ನೋದು ನಂದು ಕಾರ್ಯಕ್ರಮ. ಬನ್ನಿ ಪ್ರಾಣೇಶ್ ಜೊತೆ ಕಾಫಿ ಕುಡಿಯೋಣ, ಅವ್ರ ಮನೆ ಕಾಫಿ ನನ್ನ ನೋಡ್ತಾ ಕುಡಿಯೋದು, ನನ್ನ ಕಾಫಿನೂ ಇಲ್ಲ ತಿಂಡಿನೂ ಇಲ್ಲ. ಬನ್ನಿ ಪ್ರಾಣೇಶ್ ಪಂಚ್ ತಗೊಳ್ಳೋಣ ಲಂಚ್ ಮಧ್ಯಾಹ್ನ. ಕೊನೆಗೆ ರಾತ್ರಿ ಪ್ರಾಣೇಶ್ ಹಾಸ್ಯ ಬಂಪರ್ ತಗೊಳ್ಳೋಣ ಡಿನ್ನರ್. ಅಲ್ಲಿಗೆ ಮುಗೀತು ಅನ್ಕೊಳ್ಳಾಗಿಲ್ಲ. ರಾತ್ರಿ 11 ಗಂಟೆಗೆ ಮತ್ತೊಂದು ರೈಲ್ವೆ ಸ್ಟೇಷನ್ ರೈಲ್ ಕಾಯ್ತಾ ಇರೋರು, ಬಸ್ ಸ್ಟ್ಯಾಂಡಲ್ಲಿ ಬಸ್ ಕಾಯ್ತಾ ಇರೋರು ನೋಡ್ಲಿ ಅಂತ. ಅವಾಗೇನು ಬನ್ನಿ ಪ್ರಾಣೇಶ್ ಜೊತೆ ಮಲಗೋಣ ಅಂತ. ಅಯ್ಯೋ, ದೊಡ್ಡ ಕ್ಯೂನೇ ಇರಬೇಕಲ್ಲ ಸರ್. ನಾನು ಅದೇ ಕೇಳಿದೆ, ಲಂಚ್ ಆಯ್ತು, ಡಿನ್ನರ್ ಆಯ್ತು, ಬ್ರೇಕ್ಫಾಸ್ಟ್ ಆಯ್ತಪ್ಪ, ಮಲಗೋಣ ಅಂತ ಯಾಕ್ಬಿಟ್ರೆ ಅದನ್ನು ಸೇರಿಸ್ಬಿಟ್ರಿ. ನಾವು ಏನು ಮಾಡಿದ್ರು ಬಿಡ್ತಾ ಇಲ್ಲ. ರೈಟ್, ಗಂಗಾವತಿ ಅಂತ ಒಂದು ಸಣ್ಣ ಗ್ರಾಮದಿಂದ ಹೊರಡ್ತೀರಿ, ಬೇರೆ ವಿದೇಶಗಳು ನೋಡೋ ಲೆವೆಲ್ಗೆ ಬೆಳಿತೀರಿ. ಈ ಕಲ್ಚರಲ್ ಶಾಕ್ ಏನಾಯ್ತು ಸರ್? ಒಂದು ಸಣ್ಣ ಹಳ್ಳಿಯಿಂದ ಹುಡುಗ ದಿಢೀರಂತ ಅಲ್ಲಿ ಅಮೆರಿಕಾಗೆ ಹೋಗೋದು, ಆಸ್ಟ್ರೇಲಿಯಾಗೆ ಹೋಗೋದು, ಆ ಜರ್ನಿ ಏನಿತ್ತು ಬಹಳ ಸ್ವರಸ್ಕರ ಅದನ್ನ ವಿವರಿಸ್ತೀರಿ. ಫಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ಹತ್ತದಾಗ್ಲೋ ಆ ಥರ ಅನುಭವಗಳು? ಹೌದು ಸರ್. ನೀವು ಎಷ್ಟು ಸಾರಿ ಹತ್ತಿರೋ ನನಗೆ ಗೊತ್ತಿಲ್ಲ. ನಾನಂತೂ ಎಲ್ಲಾ ಫ್ಲೈಟ್ಗಳು ಲೆಕ್ಕ ಇಟ್ಟಿದ್ದೀನಿ. ನಾನು ಇದುವರೆಗೂ 56 ಸಾರಿ ಫ್ಲೈಟ್ ಏರಿದ್ದೀನಿ. ಹೈಯೆಸ್ಟ್ ಕೂತಿದ್ದು ನಾನು ಅಮೆರಿಕಕ್ಕೆ ಹೋದಾಗೆ 23 ಗಂಟೆ. ಈ ಗೂಟಕ್ಕೆ ಬಿಡೋದ ಹೆಣಕ್ಕೆ ಏನು ಕಷ್ಟ ಇರುತ್ತೆ ಅಂತ ಗೊತ್ತಾಗಬೇಕಾದ್ರೆ ಅಮೇರಿಕಾಗೆ ವಿಮಾನದಲ್ಲಿ ಎಕಾನಮಿ ಕ್ಲಾಸಲ್ಲಿ ಹೋಗ್ಬೇಕು. ಹೀಗೆ ಸರ್. ಅದಕ್ಕೆ ಶ್ರೀಮಂತರಿಗೆಲ್ಲ ಲಕ್ಸುರಿ, ಮಧ್ಯಮ ವರ್ಗದವರಿಗೆ ಸೆಮಿ ಲಕ್ಸುರಿ, ಬಡವರಿಗೆ ಅಂಡೂರಿ. ಎಷ್ಟು ಅದ್ಭುತ. ಡುಂಡಿರಾಜರ ಕವನಗಳೇ ನಮ್ಮ ದೊಡ್ಡ ಆಸ್ತಿ ಸರ್. ಹೌದೌದು, ಬಹಳ ಅದ್ಭುತವಾಗಿ ಬರೆಯುವಂತ ಸ್ನೇಹಿತರು. ಹೌದೌದು. ಅವರು ನಾವು ತುಂಬಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀವಿ. ಆ ಸಣ್ಣ ಚುಟುಕಗಳಲ್ಲಿ ಇನ್ನೇ ನಮ್ಮ ಊರಿನವರೇ ಕೃಷ್ಣ ಸಿಂಗ್ ಅಂತಕ್ಕಂಥವ್ರು ಒಂದು ಚುಟುಕ ಬರೆದಿದ್ದಾರೆ. ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಬಕ್ಕ ತಲೆಗೆ ಔಷಧಿ ಕೊಡುವ ಡಾಕ್ಟರ್, ಬಕ್ಕ ತಲೆಗೆ ಔಷಧಿ ಕೊಡುವ ಡಾಕ್ಟರು ರಾತ್ರಿ ಮಲಗುವಾಗ ವಿಗ್ ತೆಗೆದಿಟ್ಟೇ ಮಲಗುತ್ತಾರೆ. ಬಟ್ ಈಗ ನಮ್ಮ ಸಾಹಿತ್ಯದಲ್ಲಿ ನಮ್ಮ ಜೀಪರಾಜ ಸಲ ಬರೀತಾರೆ. ಆ ಕಾಲದಲ್ಲಿ ಅಷ್ಟು ನಗ್ತಾ ಇರಲಿಲ್ಲ ಕನ್ನಡ ತಾಯಿ. ಇತ್ತೀಚೆಗೆ ತುಂಬಾ ಧಾರಾಳವಾಗಿ ನಗ್ತಾ ಇದ್ದಾಳೆ. ನಮ್ಮ ಸಾಹಿತ್ಯದಲ್ಲಿ ಮೊದಲು ಇರ್ಲಿಲ್ಲ ಅನ್ಸುತ್ತೆ. ಹಾಸ್ಯ ಅನ್ನೋದು ಇತ್ತೀಚೆಗೆ. ಜನ ಸೇರೋದು ಮತ್ತು ನಗೋದು ಎರಡೂ ನಗೆ ಹಬ್ಬಗಳಿಗೆ ಸರ್. ಜನ ಸೇರಿಸೋದಕ್ಕೆ ನಮ್ಮನ್ನು ಕರೆಸ್ತಾರೆ. ಇವತ್ತು ಯಾರೋ ಮಿನಿಸ್ಟರ್ ಬರ್ಬೇಕಾಗಿರ್ತದೆ, ಅವನ ಮುಖಕ್ಕೆ ಜನ ಬರಲ್ಲ, ನಗೆ ಹಬ್ಬ. ಇಬ್ರು ಮಾತಾಡ್ತಾರೆ, ಆಮೇಲೆ ಮಿನಿಸ್ಟರ್ ಬರ್ತಾನೆ, ಅವನಿಗೆ ಸನ್ಮಾನ ಎಲ್ಲ ಮಾಡೋವರೆಗೂ. ಆಮೇಲೆ ಕೊನೆಯಲ್ಲಿ ಪ್ರಾಣೇಶ್ವರ್ ಮಾತಾಡ್ತಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈಗ ಒಂದು ಸಣ್ಣ ಕಾರ್ಯಕ್ರಮ, ನಿಮ್ ಬ್ರೇಕ್ ಆಗೋ ಸಣ್ಣ ಕಾರ್ಯಕ್ರಮ ಅವ್ರು ಮುಗಿಸ್ಕೊತಾರೆ. ಹೀಗಾಗಿ ತುಂಬಾ ಜನ ಸೇರ್ತಿರೋದ್ರಿಂದ ನಗೆ ಹಬ್ಬಗಳಿಗೆ ತುಂಬಾ ಬೇಡಿಕೆ. ಅಂಡ್ ಹಾಸ್ಯದಲ್ಲಿ ಬೇರೆ ರೀತಿ ಇದೆ ಅಂತ ನಾವೆಲ್ಲ ಹೇಳ್ತೀವಿ. ತಂತ್ರಗಳಿದೆ ಅಂತ, ವಿಡಂಬನೆ ಅಂತ ಹೇಳ್ತೀವಿ, ಕುಚೋದ್ಯ ಅಂತ ಹೇಳ್ತೀವಿ, ವ್ಯಂಗ್ಯ, ಅತಿರೇಕ, ಹನ್ನೊಂದು ಥರ ಪ್ರಾಸ. ನಮಗೆ ಗಂಗಾವತಿಲಿ ನಮ್ಮಿಬ್ಬರನ್ನ ನೋಡಿ ಅಸೂಯೆ ಪಡೆದವರೇ ಇಲ್ಲ. ಏನಪ್ಪ ನೀವು ಹೇಳ್ದಂಗೆ ಅವ್ನ ಮೆದುಳು, ನಾನು ಬರೀ ಬಾಯಿ, ನಾನು ಏನಾದರೂ ಮಾಡಿ ಒಂದು ಜೀವನಕ್ಕೆ ದಾರಿ ಹತ್ತಲಿ ಅಂತೇಳಿ ತಾನು ಲೇಖನಗಳ ಬರೆದು ನನ್ನ ಹೆಸರು ಆಗ್ತದ, ತಾನು ಕವನ ಬರೆದು ನನ್ನ ಹೆಸರು ಆಗ್ತದ. ಅವನು ದೇವತೆ ಸ್ಥಾನದಲ್ಲಿ ಇದ್ದಂತೇನೋ ಅಷ್ಟು ಬೇಗ ಹೋಗ್ಲಿಲ್ಲ. ಅವನು ಸ್ವಾರ್ಥಿ ಆಗಿದ್ರೆ ಬದುಕ್ತಿದ್ದ. ಅವನು ಸ್ವಾರ್ಥಿ ಆಗದೆ ಪರೋಪಕಾರದಿಂದ ಏನು ಮಾಡಿದೆ ಸರ್, ಅದಕ್ಕೆ ಅವನಿಗೆ ಮರಣ ಬಂತೇನು. ಸ್ವಾರ್ಥಿಗಳಾಗಿರ್ಬೇಕು ಅಂತ ಜೀವನದಲ್ಲಿ ಅನಿಸ್ಬಿಡ್ತದೆ ನೋಡಿ. ಎಷ್ಟು ತ್ಯಾಗ ಸರ್ ಅವ್ರದ್ದು. ಇವತ್ತು ಹೇಳ್ತಿಲ್ಲ, ನೀವು ಈಗ ಡೋರ್ ಓಪನ್ ಆದ ತಕ್ಷಣ ಯಾರ್ಯಾರನ್ನ ಕರೆಸಿದ್ರಿ, ಅವನ್ನೊಂದು ಸಾರಿ ಕರೆಸಿಬಿಡಿ ಸರ್. ನಾನು ಸಾಯೋವರೆಗೂ ನಿಮ್ಮ ಚಾನಲಲ್ಲೇ ಇರ್ತೀನಿ. ಅವ್ನು ಕರೆಸಿಬಿಡಿ ಸರ್.